ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳು ಪ್ರತಿ ವಿಡಿಯೋಗೂ ಕೂಡ ಕಮೆಂಟ್ ಮಾಡ್ತಿರುವಂಥದ್ದು, ಬ್ರೋ ನನ್ನ ಒಂದು ರ್ಯಾಂಕ್ ಬಂದ್ಬಿಟ್ಟು 1 ಲಕ್ಷ ಇದೆ, 1,24,000 ಇದೆ, 1,34,000 ಇದೆ, ಮತ್ತೆ 84,000 ಇದೆ, 64,000 ಇದೆ, ಮತ್ತೆ 66,000 ಇದೆ. ಈ ತರ ರ್ಯಾಂಕ್ಗಳು ಬಂದಿದೆ ಬ್ರೋ. ನಾನು ಯಾವ ರೀತಿ ಒಂದು ಒಳ್ಳೆ ಸೀಟು ವೆಟರ್ನರಿ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ನ ಯಾವ ರೀತಿ ನಾನು ತಗೋಬೇಕು 1 ಲಕ್ಷ ಸೀಟ್ ಒಳಗಡೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಸೊ ಮೊದಲನೇದಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವೇಳೆ ನಿಮ್ದ್ರಿಂದ 1 ಲಕ್ಷ ಒಳಗಡೆ ನನ್ನ ರ್ಯಾಂಕ್ ಬಂದಿತ್ತು ಅಂತ ಹೇಳೋದಾದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಾನು 1 ಲಕ್ಷದ ಒಳಗಡೆ ಒಂದು ಒಳ್ಳೆ ಕಾಲೇಜ್ ನಾನು ಚೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯಾರ್ದೆಲ್ಲ 1 ಲಕ್ಷ ಸೀಟ್ ಒಂದು ಲಕ್ಷ ರ್ಯಾಂಕ್ ಒಳಗಡೆ ಬಂದಿದೆಯೋ ಅವ್ರಿಗೆ ಸೀಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಕರೆಕ್ಟ್ ಆಗಿರುವಂತ ಒಂದು ಕಾಲೇಜ್ನ ನೀವು ಪಿಕ್ ಮಾಡ್ಕೋಬೇಕಾಗತ್ತೆ, ಇಷ್ಟೇ, ಇನ್ನೇನು ಇಲ್ಲ. ಸೊ ಇವಾಗ ನಿಮ್ಮ ಒಂದು ರ್ಯಾಂಕ್ ಬಂದ್ಬಿಟ್ಟು 84,000 ಅಂತ ಅನ್ಕೊಳ್ಳಿ, ಇಲ್ಲಾಂದ್ರೆ 1 ಲಕ್ಷ ರ್ಯಾಂಕ್ ಅಂತ ಅನ್ಕೊಳ್ಳಿ. ಸೊ ನೀವು ಯಾವುದೇ ಕಾರಣಕ್ಕೂ 10,000 15,000 ಕಾಲೇಜಸ್ನ ನಿಮ್ಮ ಒಂದು ಆಪ್ಷನ್ ಎಂಟ್ರಿನಲ್ಲಿ ಹಾಕಕ್ ಹೋಗ್ಬೇಡಿ. ಏನಕ್ಕಂದ್ರೆ ಬರೋದಿಲ್ಲ. ಸೊ ನೀವು ಫಸ್ಟ್ ನೀವು ಇಲ್ಲಿ ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ ನ ಒಂದು ಡ್ರಾಫ್ಟ್ ತಗೊಳ್ಳಿ. KA ವೆಬ್ಸೈಟ್ ನಲ್ಲಿ ಇರುತ್ತೆ. ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಕ್ಯಾಟಗರಿ ಯಾವುದು ಮತ್ತೆ ರ್ಯಾಂಕ್ ಎಷ್ಟು ಬಂದಿದೆ. ಸೊ ಕಳೆದ ವರ್ಷ ಅದೇ ಕ್ಯಾಟಗರಿಗೆ ರ್ಯಾಂಕ್ ಎಷ್ಟು ಬಂದಿತ್ತು ಅಂದ್ರೆ ಕಟ್ ಆಫ್ ಎಷ್ಟಾಗಿತ್ತು ಆ ಒಂದು ಕಾಲೇಜಲ್ಲಿ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ರ್ಯಾಂಕ್ ಅಥವಾ ಕಟ್ ಆಫ್ ಎರಡೂ ಕೂಡ ಒಂದೇ ಆಗಿರುತ್ತೆ. ಓಕೆನಾ, ಕಟ್ ಆಫೇ ಬೇರೆ ರ್ಯಾಂಕೇ ಬೇರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ರ್ಯಾಂಕ್ ಅಂದ್ರೇನೆ ಕಟ್ ಆಫ್. ಸೊ ಆ ಒಂದು ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ಕಟ್ ಆಫ್ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದ್ಸತಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಅದಾದ್ಮೇಲೆ ಟಾಪ್ 10 ಅಥವಾ ಟಾಪ್ 15 ಕಾಲೇಜಸ್ನ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ರ್ಯಾಂಕ್ ಅಂಡರ್ನಲ್ಲಿ ಬರುವಂಥದ್ದು ಇವಾಗ 1 ಲಕ್ಷ ಅಂತ ಅನ್ಕೊಳ್ಳಿ. 80ರಿಂದ 1 ಲಕ್ಷದ ಒಳಗಡೆ ಯಾವುದೆಲ್ಲ ಕಾಲೇಜು ತುಂಬಾ ಚೆನ್ನಾಗಿದೆ. ಸೊ ಅದನ್ನ ಒಂದು 15 to 20 ಕಾಲೇಜಸ್ನ ನೀವು ಲಿಸ್ಟ್ ಮಾಡಿಕೊಂಡು ಕಟ್ ಆಫ್ ಮತ್ತೆ ನಿಮ್ಮ ಒಂದು ಕ್ಯಾಟಗರಿ ಯಾವುದು ಆ ಒಂದು ಕ್ಯಾಟಗರಿನ ಒಂದು ಕಟ್ ಆಫ್ನ ಕ್ಲೀನಾಗಿ ಬರ್ಕೊಳ್ಳಿ. ಓಕೆನಾ. ಸೊ ಫಸ್ಟ್ ಕಾಲೇಜಿಂದ 10 ಕಾಲೇಜಸ್ ತನಕನೂ ಕೂಡ ನಿಮಗೆ ಇಷ್ಟವಾಗುವಂತ ಒಂದು ಕಾಲೇಜಸ್ನ ನೀವು ಆಪ್ಷನ್ ಎಂಟ್ರಿನಲ್ಲಿ ಪ್ರಿಫರ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಇವಾಗ ಯಾವುದೋ ಒಂದು ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ಸೊ ಈ ತರ ಕಾಲೇಜಸ್ ಇರುತ್ತೆ ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತಿರೋದಷ್ಟೇ. ಸೊ ಆ ಒಂದು ಕಾಲೇಜಸ್ ಏನಿದೆ ನೋಡಿ ಅದನ್ನ ನೀವು ನಿಮ್ದು ಇವಾಗ ನೋಡಿ ಒಂದು ತುಂಬಾ ಚೆನ್ನಾಗಿದೆ ಈ ಒಂದು ಕಾಲೇಜು, ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಇದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಸೆಕೆಂಡ್ ಕಾಲೇಜ್ ನನಗೆ ನನ್ನ ಒಂದು ರ್ಯಾಂಕ್ ಅಂಡರ್ನಲ್ಲೇ ಇದೆ, ಸೊ ಅದನ್ನ ಹಾಕ್ತೀನಿ. ಸೊ ಈ ರೀತಿ ನೀವು 10 ಕಾಲೇಜಸ್ನ ನಿಮ್ಗೆ ಇಷ್ಟವಾಗುವಂತ ಒಂದು ಕಾಲೇಜಸ್ನ ನೀವು ಆಪ್ಷನ್ ಎಂಟ್ರಿನಲ್ಲಿ ಹಾಕಬೇಕಾಗುತ್ತೆ. ಸೊ ಅದಾದ್ಮೇಲೆ ನಾನು ನಿಮ್ಗೆ ಹೇಳಿದೆ ಮುಂಚೆನೇ ಮಲ್ಟಿಪಲ್ ಕಾಲೇಜಸ್ನ ನೀವು ಆಡ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ಅದೇ ತರ ನೀವು ಮಲ್ಟಿಪಲ್ ಕಾಲೇಜಸ್ನ ಆಡ್ ಮಾಡ್ಕೋಬಹುದು ಆಪ್ಷನ್ ಎಂಟ್ರಿನಲ್ಲಿ. 20 30 ಈ ತರ ಮಲ್ಟಿಪಲ್ ಕಾಲೇಜಸ್ನ ಆಡ್ ಮಾಡ್ಕೋಬಹುದು. ಆ ಒಂದು ಕಾಲೇಜಸ್ ಅಲ್ಲಿ 3 ಕೌನ್ಸಿಲಿಂಗ್ ನಲ್ಲಿ 3 ಕಾಲೇಜಸ್ KAನವರೇ ನಿಮಗೆ ಯಾವುದು ನಿಮ್ಮ ಒಂದು ರ್ಯಾಂಕ್ ಅಂಡರ್ಗೆ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಬಿಟ್ಟು ಕೊಡ್ತಾರೆ. ಓಕೆನಾ. ಸೊ ಆ ತರ ನೀವು ಪ್ಲಾನ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ ತಗೊಂಡು. ಓಕೆನಾ. ಸೊ ಮತ್ತೆ ಫೀಸ್ ಅಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ನಿಮ್ಮ ಒಂದು ರ್ಯಾಂಕು ಮತ್ತೆ ಆ ಒಂದು ಕಾಲೇಜ್ನಲ್ಲಿ ಫೀಸ್ ಎಷ್ಟಿದೆ, ಸೊ ಇವೆಲ್ಲನೂ ಕೂಡ ವೇರಿಯೇಷನ್ ಆಗುತ್ತೆ. ನೀವು ಅದಕ್ಕೆ ತಯಾರಿರ್ಬೇಕಾಗುತ್ತೆ. ಓಕೆನಾ. ಸೊ ಒಂದು ವೇಳೆ ನಿಮ್ಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಲಿಂಗ್ ನಲ್ಲಿ ಅವ್ರು ಕೊಟ್ಟಿರುವಂತ ಒಂದು ಕಾಲೇಜ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಿಲ್ಲ, ಅಲ್ಲಿಗೆ ಹೋಗೋಕೆ ನಾನು ರೆಡಿ ಇಲ್ಲ ಅಂತ ಅನ್ನೋದಾದ್ರೆ ಸುಮ್ಮನೆ ಬಿಟ್ಬಿಡಿ. ಹಂಗೇನೆ ಸೆಕೆಂಡ್ ರೌಂಡ್ ಆಫ್ ಕೌನ್ಸಲಿಂಗ್ ನೀವು ಹೋಗ್ತೀರಾ. ಸೊ ಸುಮ್ಮನೆ ಏನಕ್ಕೆ ಬಿಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಫಸ್ಟ್ ರೌಂಡ್ ಆಫ್ ಕೌನ್ಸಲಿಂಗ್ ಆದ್ಮೇಲೆ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಒಂದ್ ವೇಳೆ ನೀವು ನಿಮ್ಗೆ ಆಗಿರುವಂತ ಒಂದು ಕಾಲೇಜ್, ನಿಮ್ಗೆ ಸೆಲೆಕ್ಟ್ ಆಗಿರುವಂತ ಒಂದು ಕಾಲೇಜಸ್ ನಲ್ಲಿ ನೀವು ಅಡ್ಮಿಷನ್ ತಗೊಂಡಿಲ್ಲ ಅಂತ ಹೇಳೋದಾದ್ರೆ ಡೈರೆಕ್ಟ್ ಆಗಿ ಅದು ಸೆಕೆಂಡ್ ರೌಂಡ್ ಆಫ್ ಕೌನ್ಸಲಿಂಗ್ಗೆ ಹೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅವಾಗ ನೀವು ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಬಂದ್ಬಿಟ್ಟು ಇನ್ನ ರಿಸಲ್ಟ್ ಚೆಕ್ ಮಾಡ್ಕೊಂಡಿಲ್ಲ. ಪ್ರತಿಯೊಬ್ರು ಕೂಡ ಹೋಗಿ KA ವೆಬ್ಸೈಟ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು, ಯಾವಾಗ ಕೌನ್ಸಲಿಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ ಮುಗಿಸಿದ ಮೇಲೆ ಕೌನ್ಸಲಿಂಗ್ ಅನ್ನೋ ಸ್ಟಾರ್ಟ್ ಆಗಿಬಿಡುತ್ತೆ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ವೀಕ್ ಅಥವಾ 3rd ವೀಕ್ ಫಸ್ಟ್ ಇದರಲ್ಲೇ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ. ಇದ್ರ ಆಪ್ಷನ್ ಎಂಟ್ರಿ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ, ಏನಕ್ಕಂದ್ರೆ ವೆರಿಫಿಕೇಶನ್ ಸ್ಲಿಪ್ ಇನ್ನ ಬಂದಿಲ್ಲ. ಸೊ ಅದಕ್ಕೋಸ್ಕರನೇ ವೆರಿಫಿಕೇಶನ್ ಸ್ಲಿಪ್ ಬಂದಾದ್ಮೇಲೆ ಕೋಟಾಸ್ ಎಲ್ಲನೂ ಕೂಡ ಕ್ಲೈಮ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಇರುತ್ತೆ. ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ತರನೇ ಯೂಸ್ಫುಲ್ ಆಗಿರುವಂತ KCET ವಿಡಿಯೋಸ್ಗೋಸ್ಕರ. ಜೈ ಹಿಂದ್, ವಂದೇ ಮಾತರಂ. ನಿಮ್ಮ ಒಂದು ರ್ಯಾಂಕ್ ಎಷ್ಟು ಬಂದಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.